1973ರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಇದ್ದದ್ದು ಕರ್ನಾಟಕ ರಾಜ್ಯ ಅಂತ ಕರೆಸಿಕೊಂಡಿತು. ಇಡೀ 20 ಭಾಗಗಳಾಗಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಈ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಹೀಗೆ ಹರಿದು ಹಂಚಿ ಹೋಗಿತ್ತು. ನಿಮಗೆ ಸ್ವಲ್ಪ ಗೊತ್ತಿರಲಿ ಅಂತ ನಾನು ಭಾಳ ಆಳವಾಗಿ ಹೇಳಲ್ಲ, ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ಈ ಹರಿದು ಹಂಚಿ ಹೋಗಿರ್ತಕ್ಕಂಥ ಭಾಗಗಳನ್ನು ಒತ್ತಟ್ಟಿಗೆ ಸೇರಿಸ್ಬೇಕಂತೇಳಿ ಹೋರಾಟ ಮಾಡಿದ್ರು ನಮ್ಮ ಹಿರಿಯರು. ಎಲ್ಲರೂ ಸೇರಿ ಹೋರಾಟ ಮಾಡಿದರು. ಕರ್ನಾಟಕ ಏಕೀಕರಣ ಆಗಬೇಕು, ಏಕೀಕರಣ ಅಂದರೆ ಒಂದಾಗಬೇಕು ಅಂತಕ್ಕಂಥದ್ದು. ಅಂದರೆ ಎಲ್ಲ ಬಿಡಿ ಬಿಡಿ ಆಗಿತ್ತಲ್ಲ, ಎಲ್ಲದೂ ಸೇರಿದರೆ ಭಾಳ ಚಂದ ಅಂತೇಳಿ. ಇವೆಲ್ಲ ನಾವೆಲ್ಲ ಸೇರಿ ಸಂಘಟನೆ ಆಗಿದ್ದೀವಲ್ಲ, ಈ ಸಂಘಟನೆ ಆದರೆ ಭಾಳ ಚಂದ ಅಂತ. ಬಿಡಿ ಬಿಡಿ ಆಗಿದ್ದರೆ ಅದು ಚೆನ್ನಾಗಿರಲ್ಲ. ಮುಷ್ಟಿ 5 ಬೆರಳು ಸೇರಿದ್ರೆ ಅದಕ್ಕೊಂದು ಶಕ್ತಿ ಬರ್ತದೆ. ಬಿಡಿ ಬಿಡಿ ಆಗಿದ್ರೆ ಶಕ್ತಿ ಇರಲ್ಲ ಇದಕ್ಕೆ. ಆ ಕಾರಣಕ್ಕಾಗಿ ಸಂಘಟನೆಗಳು ಬೇಕು ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 20 ಭಾಗಗಳಾಗಿ ಹರಿದಂಚು ಹೋಗಿರ್ತಕ್ಕಂಥ ಈ ಕರ್ನಾಟಕ, ಮೈಸೂರು ರಾಜ್ಯ ಮೊದಲು, ಅದು ಏನಾಯಿತು, ಒಂದುಗೂಡಿಸ್ಬೇಕಂತೇಳಿ ನಮ್ಮವರೆಲ್ಲ ಹೋರಾಟ ಮಾಡಿದ್ರಲ್ವಾ. ಹೋರಾಟ ಮಾಡಿದ ಸಂದರ್ಭದಲ್ಲಿ ಮೊಟ್ಟ ಮೊದಲು ಮೈಸೂರು ರಾಜ್ಯಕ್ಕೆ ಸೇರಿ ಕರ್ನಾಟಕ ಏಕೀಕರಣಕ್ಕೆ ಮುನ್ನುಡಿ ಬರೆದ ಜಿಲ್ಲೆ ಅಂದರೆ ಅದು ಬಳ್ಳಾರಿ ಜಿಲ್ಲೆ ಮತ್ತು ಬಳ್ಳಾರಿ ನಗರ. ಯಾವಾಗ ಅಂತಂದರೆ 1953 ಸೆಪ್ಟೆಂಬರ್ 30ಕ್ಕೆ ಅವತ್ತಿನ ಜವಾಹರ್ಲಾಲ್ ನೆಹರೂರವರ ಏನು ಲೋಕಸಭೆಯಲ್ಲಿ ತೀರ್ಮಾನ ಮಾಡಿ, ಯಾಕೆ ತೀರ್ಮಾನ ಮಾಡ್ತಾರಂತಂದರೆ ನಮ್ಮವರೆಲ್ಲ ಹೋರಾಟ ಮಾಡಿದ್ರೆ ಸೊಪ್ಪಾಕಲ್ಲ ಅವರು. ಆದರೆ ಹೈದರಾಬಾದ್ನಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ತೆಲುಗಿನ ಎಲ್ಲ ಪ್ರದೇಶಗಳು ಒತ್ತಟ್ಟಿಗೆ ಸೇರಿಸ್ಬೇಕಂತೇಳಿ 52 ದಿನಗಳ ಕಾಲ ನಿರಶನ ಸತ್ಯಾಗ್ರಹ ಮಾಡಿ, ಆತ ಅಮರನಾಥ ಸತ್ಯಾಗ್ರಹ ಉಪವಾಸ ಮಾಡಿ ಮರಣ ಹೊಂದುತ್ತಾನೆ. ಮರಣ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಕೋಲಾಹಲ ಆಗ್ತದೆ. ಆವಾಗ ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, ಇದು ಹಿಂಗಾದರೆ ಸರಿ ಇರಲ್ಲ, ಇಡೀ ದೇಶದ ಎಲ್ಲ ಭಾಗಗಳು ಭಾಷಾವಾರು ಪ್ರಾಂತ ರಚನೆಯ ಆಧಾರದ ಮೇಲೆ ಎಲ್ಲ ಸೇರಬೇಕು. ಮರಾಠಿಗರು ಹೆಚ್ಚಿರ್ತಕ್ಕಂಥ ಮರಾಠಿ ಮಾತಾಡ್ತಕ್ಕಂಥ ಜನ ಒಂದು ಕಡೆ ಸೇರಬೇಕು, ಕನ್ನಡ ಮಾತಾಡ್ತಕ್ಕಂಥ ಜನ ಒಂದು ಕಡೆ ಸೇರಬೇಕು, ತೆಲುಗು ಮಾತಾಡ್ತಕ್ಕಂಥ ಜನ ಒಂದು ಕಡೆ ಸೇರಬೇಕು, ಬಂಗಾಳಿ ಮಾತಾಡ್ತಕ್ಕಂಥ ಜನ ಒಂದು ಕಡೆ ಸೇರಬೇಕು, ತಮಿಳು ಮಾತಾಡ್ತಕ್ಕಂಥ ಜನ ಒಂದು ಕಡೆ ಸೇರಬೇಕು. ಹೀಗೆ ಭಾಷಾವಾರು ಪ್ರಾಂತ್ಯ ರಚನೆಯನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದರು. ಯಾವಾಗ ತೀರ್ಮಾನ ಮಾಡಿದ್ರು, ಹೈದರಾಬಾದ್ನಲ್ಲಿ ಪಟ್ಟಿ ಶ್ರೀರಾಮುಲು ಯಾವಾಗ ಸಾವಿಗೀಡನ್ನು ಅಲ್ಲಿ ಲೋಕಸಭೆಯಲ್ಲಿ ತೀರ್ಮಾನ ಆಗ್ತದೆ, ಆಂಧ್ರ ಪ್ರದೇಶ ರಚನೆ ಮಾಡಬೇಕಂತೇಳಿ. ಆಂಧ್ರ ಪ್ರದೇಶ ರಚನೆ ಮಾಡಬೇಕಂತ ತೀರ್ಮಾನ ಆದ ದಿನವೇ ಬಳ್ಳಾರಿ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗಬೇಕಂತಕ್ಕಂಥ ತೀರ್ಮಾನ ಕೂಡ ಆಗ್ತದೆ. ಅದಕ್ಕಾಗಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಬಿಡಿ ಭಾಗಗಳಲ್ಲಿ ಮೊಟ್ಟ ಮೊದಲಿಗೆ ಮೈಸೂರು ರಾಜ್ಯಕ್ಕೆ ಸೇರಿಕೊಂಡು ಏಕೀಕರಣಕ್ಕೆ ಮುನ್ನುಡಿ ಬರೆದಿರ್ತಕ್ಕಂಥ ಜಿಲ್ಲೆ ಅಂದರೆ ಅದು ಬಳ್ಳಾರಿ. ಹಾಗಾಗಿ ಬಳ್ಳಾರಿಗೆ ಭಾಳ ವಿಶೇಷತೆ ಇದೆ. ಬೇರೆಲ್ಲ ಜಿಲ್ಲೆಗಳಿಗಂತೂ ಬಳ್ಳಾರಿಗೆ ಭಾಳ ವಿಶೇಷತೆ ಇದೆ. ಆಮೇಲೆ ನಾವು ಸುಮ್ಮನೆ ಸೇರಲಿಲ್ಲ, ಹೋರಾಟ ಮಾಡಿದ್ವಿ, ಭಾಳಷ್ಟು ಹೋರಾಟ ಮಾಡಿದ್ವಿ. ಭಾಳಷ್ಟು ಜನ ಇದರಲ್ಲಿ ಇಲ್ಲಿ ಬಳ್ಳಾರಿ ನಗರದಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾವು ನೆನಪಿಟ್ಕೊಳ್ಬೇಕು. ನಮ್ಮ ಅಲ್ಲಂ ಸುಮಂಗಳಮ್ಮನವರು, ಅಲ್ಲಂ ಕರಿಬಸಪ್ಪನವರು, ಆಮೇಲೆ ಬರೀ ಅವರಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಅವತ್ತಿನ ಸಂದರ್ಭದಲ್ಲಿ ರಜಾಕ್ ಸಾಬ್ ಅಂತಕ್ಕಂಥವರು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿದ್ದರು, ಇಲ್ಲಿ ಪುರಸಭೆ ಅಧ್ಯಕ್ಷರಾಗಿದ್ದರು. ಅವರು ಕೂಡ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥದ್ದು. ಜಂತಕಲ್ ಗಾದ್ಲಿಂಗಪ್ಪನವರು, ಸಾವಿರಾರು ಹೆಸರುಗಳಿವೆ ಇಡೀ ಕರ್ನಾಟಕ ತುಂಬ. ಅದು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಅವಿಭಜಿತ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ 100 ಹೆಸರುಗಳಿವೆ. ಅಂತಹ ನಿಟ್ಟಿನಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಹೇಗಾದರೂ ಮಾಡಿ ಆಂಧ್ರ ಪ್ರದೇಶಕ್ಕೆ ಸೇರಿಸ್ಬೇಕಂತೇಳಿ ಹುನ್ನಾರ ನಡೀತಿದೆ, ಷಡ್ಯಂತ್ರ ನಡೀತಿದೆ. ಬಳ್ಳಾರಿಯನ್ನು ಹೇಗಾದರೂ ಮಾಡಿ ಬಳ್ಳಾರಿಯನ್ನು ಸೇರಿಸಿ ತುಂಗಭದ್ರಾ ಡ್ಯಾಮನ್ನು ಸೇರಿಸಿ ಆಂಧ್ರಕ್ಕೆ ಸೇರಿಸ್ಬೇಕಂತಕ್ಕಂಥ ಒಂದು ಹುನ್ನಾರ ನಡೀತದೆ. ಹುನ್ನಾರ ನಿಮಗೆಲ್ಲ ಗೊತ್ತಿದೆ, ರಾಜಕಾರಣ ಅಂದರೆ ಹೇಗಿರ್ತದೆ ಅಂತಕ್ಕಂಥದ್ದು. ಒಂದು ಕಡೆ ನಮ್ಮ ಕಡೆ ವಾಲಿದ್ರೆ ಒಂದು ಕಡೆ ಅವ್ರ ಕಡೆ ವಾಲ್ತಿರ್ತದೆ, ಒಂದು ಸಂದರ್ಭದಲ್ಲಿ ನಮ್ಮ ಕಡೆ ವಾಲಿದ್ರೆ ಮತ್ತೊಂದು ಸಂದರ್ಭದಲ್ಲಿ ಅವ್ರ ಕಡೆ ವಾಲ್ತಾ ಇರ್ತದೆ. ಹೀಗೆ ಆದಾಗ ಒಂದು 3 ಕಮಿಟಿಗಳು ಬರ್ತವೆ ಬಳ್ಳಾರಿಯನ್ನು ಎಲ್ಲಿ ಸೇರಿಸ್ಬೇಕಂತಕ್ಕಂಥದ್ದು. 3 ಕಮಿಟಿಗಳು ತದ್ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತವೆ. 3 ಕಮಿಟಿಗಳು, ಇದು 3 ಕಮಿಟಿಗಳು ಯಾರು ಮಾಡಿದ್ರೆ ಲೋಕಸಭೆ ಮಾಡಿತ್ತು. ಲೋಕಸಭೆಯಲ್ಲಿ ತೀರ್ಮಾನ ಮಾಡಿದ ಮೇಲೆ ಕಮಿಟಿಯನ್ನು ಮಾಡಿದರು. ಕಮಿಟಿಯನ್ನು ಮಾಡಿದ ಮೇಲೆ ಇವು ಬರ್ತವೆ, ವಿಸಿಟ್ ಮಾಡ್ತವೆ, ಕೇಳ್ಕೊಳ್ತವೆ, ಮತ್ತೆ ಹೋಗ್ತವೆ. ಹೀಗೆ ಆದಮೇಲೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನು ಕೊಟ್ಟವು. ಒಂದು ಕೊಟ್ಟಂಗೆ ಮತ್ತೊಂದು ಕೊಡಲಿಲ್ಲ. ಕೆಲವು ಹೇಳಿದ್ವು ಇಲ್ಲ ಬಳ್ಳಾರಿ, ಸಿರುಗುಪ್ಪ ಮತ್ತು ಹೊಸಪೇಟೆ ಏನು ಡ್ಯಾಮ್ ಸಹಿತ ಆಂಧ್ರಕ್ಕೆ ಸೇರ್ಬೇಕಂತ ಹೇಳ್ಬಿಡ್ತು. ಒಂದು ಯಾವುದಾದ್ರು ಕಮಿಟಿ ಅಂದರೆ ಫಜಲ್ ಅಲಿ ಕಮಿಟಿ, ಮತ್ತೆ ತ್ರಿಮೂರ್ತಿ ಕಮಿಟಿ ಅಂತ ಇನ್ನೊಂದು ಬರ್ತದೆ.
ಮಿಶ್ರಾ ಸಮಿತಿ ಅಂತ ಬರ್ತದೆ, ವಾಂಚು ಸಮಿತಿ ಅಂತ ಬರ್ತದೆ. ನಮ್ಮನ್ನೆಲ್ಲ ಅವ್ರು ಚೆಂಡಾಡಿಬಿಟ್ಟಿದ್ದಾರೆ. ನಾವು ಸುಮ್ಮನೆ ಇತಿಹಾಸ ನೋಡಿದ್ರೆ ನಮ್ಮನ್ನೇ ಬಿಟ್ಟಿಲ್ಲ, ಅವ್ರು ಸುಮ್ಮನೆ ಬಿಟ್ಟಿಲ್ಲ. ಅಂದರೆ ಅಷ್ಟು ಹೋರಾಟ ಮಾಡಿದ್ದಾರೆ. 1946ರಿಂದ 56ರವರೆಗೆ ಸತತವಾಗಿ ಹೋರಾಟ ಮಾಡಿಕೊಂಡು ಬಂದದ್ರ ಫಲ ಇವತ್ತು ಬಳ್ಳಾರಿ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥದ್ದು. ಸುಮ್ಮನೆ ಸೇರಲಿಲ್ಲ, ಇಲ್ದಿದ್ರೆ ಭಾಳ ಕಷ್ಟ ಇತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಏನಾಯಿತು, ಏನು ಈ ಕಮಿಟಿಗಳು ಬಂದು ನಂತರ ಒಂದು ಕಮಿಟಿ ಅಂತೂ ಅಸ್ತವ್ಯಸ್ತ ಹೇಳಿಕೆಗಳನ್ನು ಕೊಟ್ಟಿತು. ನಮ್ಮವರೆಲ್ಲ ಸುಮ್ಮನೆ ಇರಲಿಲ್ಲ, ಸತತವಾಗಿ ಬೀದಿಗಿಳಿದು ಹೋರಾಟ ಮಾಡಿದರು. ಹೋರಾಟ ಮಾಡಿದ ಮುಂಚೂಣಿಯಲ್ಲಿ ನಿಂತುಕೊಂಡವರು ಯಾರಾದರೂ ಇದ್ದರೆ ನಿಮ್ಗೆ ಗೊತ್ತಿರಲಿ, ಅಳವಂಡಿ ಶಿವಮೂರ್ತಿ ಸ್ವಾಮಿ ಅಂತೇಳಿ ಅವರು ಸ್ವತಂತ್ರವಾಗಿರ್ತಂಥ ಪಕ್ಷ, ಸ್ವತಂತ್ರ ಜನತಾ ಪಕ್ಷ ಅವ್ರದ್ದು. ಆಗಿನ ಸಂದರ್ಭದಲ್ಲಿ ಸ್ವತಂತ್ರ ಪಕ್ಷದಿಂದ MP ಆಗಿರ್ತಾರೆ. ಅವರು MP ಆಗಿ ಅವರು ಭಾಳ ನೆಹರು ಅವ್ರಿಗೆ ಭಾಳ ಆತ್ಮೀಯರಿರ್ತಾರೆ. ಅವರು ಹಿಂದಿಯನ್ನು ಭಾಳ ಚೆನ್ನಾಗಿ ಮಾತಾಡ್ತಿರ್ತಾರೆ. ಲೋಕಸಭೆಯಲ್ಲಿ ನಮ್ಮ ಪರವಾಗಿ ಭಾಳ ದೊಡ್ಡ ಕೂಗನ್ನು ಹಾಕಿ ಮತ್ತು ಇಲ್ಲಿ ಕೂಡ ಸುಮಾರು ಸಾವಿರಾರು ಸಹಿಗಳನ್ನು ಮಾಡಿಸಿ ರಾಷ್ಟ್ರಪತಿಗಳಿಗೆ ಸಲ್ಲಿಸಿ ಲೋಕಸಭೆಯಲ್ಲಿ ಮಂಡಿಸಿ ಇದನ್ನೆಲ್ಲ ಮಾಡಿದ ಮೇಲೆ ಈ ಹೋರಾಟಕ್ಕೆ ಒಂದು ರೂಪುರೇಷೆ ಬರ್ತದೆ. ಆ ಸಂದರ್ಭದಲ್ಲಿ ರಂಜಾನ್ ಸಾಬ್ರವರು ಮುಂಚೂಣಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡಿದರು. ಎಷ್ಟರ ಮಟ್ಟಿಗೆ ಹೋರಾಟ ಮಾಡಿದ್ರು ಅಂತಂದರೆ, ತತ್ಕ್ಷಣಕ್ಕೆ ಎಷ್ಟು ಜನ ಬೇಕಿತ್ತು ಅಷ್ಟು ಜನ ಸೇರಿಸುವ ತಾಕತ್ತು ಯಾರಿಗಿತ್ತಂದ್ರೆ ಅದು ರಂಜಾನ್ ಸಾಬ್ರವರಿಗಿತ್ತು. ರಾತ್ರಿ ಸಾವಿರಾರು ಸಹಿಗಳನ್ನು ಮಾಡಿಸ್ತಾರೆ ಅವರು. ಯಾಕಂದ್ರೆ ಮಂಡಿಸ್ಬೇಕಲ್ವಾ, ಅಲ್ಲಿ ರಾತ್ರಿ ಸಾವಿರಾರು ಜನರ ಸಹಿಯನ್ನ ಮಾಡಿಸ್ತಾರೆ. ಮಾಡಿಸಿ ದೆಹಲಿಗೆ ಕಳಿಸ್ಕೊಡ್ತಾರೆ. ಬರೀ ಅಷ್ಟೇ ಕೆಲಸ ಮಾಡಲಿಲ್ಲ, ಒಂದು ದೊಡ್ಡ ತಾಕತ್ತಿನ ಮನುಷ್ಯನಾಗಿ ಈ ಕನ್ನಡದ ಹೋರಾಟದ ಹಿಂದೆ ನಿಂತುಕೊಂಡು ನೇಪಥ್ಯದಲ್ಲಿದ್ದರೂ ಕೂಡ ಅವರ ಕೆಲಸ ಪ್ರಶಂಸನೀಯ ಕೆಲಸ. ಅವರ ಸೇವೆ ಎಂದೂ ಮರೆಯದ ಸೇವೆ ಮತ್ತು ಸ್ಮರಣಾರ್ಹವಾಗಿರ್ತಕ್ಕಂಥ ಸೇವೆ. ಅಕಸ್ಮಾತ್ ಅವರೇನಾದರೂ ಅವತ್ತು ಈ ಕೆಲಸವನ್ನ ಮಾಡದೇ ಇದ್ರೆ, ನನಗ್ಯಾಕೆ ಬೇಕು ಅಂತ ಮಾಡದೇ ಇದ್ರೆ ಏನಾಗ್ತಿತ್ತು ಅಂದ್ರೆ ಬಹಳ ವ್ಯತಿರಿಕ್ತ ಪರಿಣಾಮಗಳು ಆಗ್ತಾ ಇದ್ವು. ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ವ್ಯಕ್ತಿ ಯಾವಾಗ ಉಳಿತೇನೆ ಅಂತಂದ್ರೆ, ಇಂಥ ಕೆಲಸ ಮಾಡಿದಾಗ ಆತನ ನಾವು ಈಗ ಒಬ್ಬ ಕುಟುಂಬದ ವ್ಯಕ್ತಿಯಾಗಿ ರಂಜಾನ್ ಸಾಬ್ರವರು ಇಲ್ಲ. ಅವರೊಬ್ಬ ಸಾಮಾಜಿಕ ವ್ಯಕ್ತಿ, ಅವರು ಈ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಅವರನ್ನ ಎಲ್ಲರೂ ಸ್ಮರಿಸ್ಬೇಕು. ಅವರನ್ನ 16 ವರ್ಷ ನೆರಳಾಗಿ ನಿಂತವರ ತೊಲೆಯಾಗಿ ಉಳಿದಿತ್ತು 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ ಅಂತ. ಒಂದು ವೃಕ್ಷ ಅದು ತೊಲೆಯಾಗಿ 100 ವರ್ಷ, ಹಲವಾರು ತಲೆಮಾರುಗಳು ಹೋದ್ರು ಕೂಡ ಮನೆಯನ್ನ ಹಾಗೆ ಅದು ಜೋಪಾನ ಮಾಡ್ತದೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಸಾರ್ಥಕ ಕೆಲಸದಿಂದ ಮಾತ್ರ ಆತ 100 ವರ್ಷ ಉಳಿಲಿಕ್ಕೆ ಸಾಧ್ಯ, ಇಲ್ದಿದ್ರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅವರು ತೀರ್ಕೊಂಡಾಗ ಅವ್ರ ಪಾಪ ಎಷ್ಟು ವರ್ಷ ವಯಸ್ಸು, ಒಳ್ಳೆ ಹರಿಯದಲ್ಲಿದ್ದಾಗ ಅವ್ರು ತೀರ್ಕೊಳ್ತಾರೆ, ಹೌದಲ್ವಾ? ಯಾಕೆ ತೀರ್ಕೊಂಡ್ರು? ಕನ್ನಡದ ವಿಷಯಕ್ಕಾಗಿ, ಭಾಷೆಗಾಗಿ ತೀರ್ಕೊಂಡ್ರು. ಅವರು ಪ್ರಾಣಾರ್ಪಣೆ ಮಾಡಿದರು. ಅದಕ್ಕೆ ನಾವು ಹೇಳೋದು, ಕರ್ನಾಟಕದ ಏಕೀಕರಣದಲ್ಲಿ ಯಾರಾದರೂ ಭಾಷೆಗಾಗಿ ಮಡಿದಿರುವ ಏಕೈಕ ಹುತಾತ್ಮ ಅಂದ್ರೆ ಅವರು ಪೈಲ್ವಾನ್ ಪಿಂಜರ್ ರಂಜಾನ್ ಸಾಬ್ ಅವರು ಒಬ್ಬರೇ, ಬೇರೆ ಯಾರಲ್ಲ. ಅಷ್ಟು ಜನ, ಸಾವಿರಾರು ಜನ ಹೋರಾಟ ಮಾಡಿದ್ರು, ಆದ್ರೆ ಯಾರು ಮಡಿಲಿಲ್ಲ. ಏನಾಯ್ತು? 1953 ಅಕ್ಟೋಬರ್ 30ರಂದು ಒಂದು ದೊಡ್ಡ ಘಟನೆ ನಡೀತದೆ. ಬಿಡಿಯ ಮೈದಾನ, ಇವತ್ತೇನು ನಾವೇನು ಹೇಳ್ತೀವಿ ಫುಟ್ಬಾಲ್ ಆಡ್ತಾರಲ್ವಾ, ಆ ಮೈದಾನ ಅವಾಗ ಅದೊಂದೇ ಮೈದಾನ ಇತ್ತು, ಗ್ರೌಂಡ್ ಇತ್ತು, ಬಹಳ ದೊಡ್ಡ ಮೈದಾನ ಅದು. ಸೆಪ್ಟೆಂಬರ್ 2 ಅಕ್ಟೋಬರ್ 1953 ಅಕ್ಟೋಬರ್ 2ಕ್ಕೆ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯನವರು ಬಳ್ಳಾರಿಗೆ ಬರೋರಿರ್ತಾರೆ. ಯಾಕೆ ಬರೋರಿರ್ತಾರೆ ಅಂತಂದ್ರೆ, ಮೈಸೂರು ರಾಜ್ಯಕ್ಕೆ ವಿಲೀನಗೊಂಡಿರ್ತಕ್ಕಂತಹ ಏಕೈಕ ಮೊದಲ ಜಿಲ್ಲೆ ಬಳ್ಳಾರಿ. ಅದು ಜಿಲ್ಲೆ ಅಂದರೆ ಬಳ್ಳಾರಿ ಜಿಲ್ಲೆ ಸೇರಿತು. ಆದರೆ ನಮ್ಮ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಕೆಲವು ಪ್ರದೇಶಗಳೆಲ್ಲ ಆಂಧ್ರಕ್ಕೆ ಸೇರಿದು. ಅದ್ರ ವಿಷಯ ಬೇಡ ಇಲ್ಲಿ. ರಾಯದುರ್ಗ, ಮಡಕಸಿರ, ಆದ್ವಾನಿ, ಕಲ್ಯಾಣದುರ್ಗ ಇವೆಲ್ಲ ಏನಿದ್ವಲ್ವ, ಇನ್ನು ಕೆಲವು ಹಳ್ಳಿಗಳು ಆ ಭಾಗದಲ್ಲಿ, ಅಚ್ಚ ಕನ್ನಡ ಪ್ರದೇಶದ ಹಳ್ಳಿಗಳೆಲ್ಲ ಆ ಕಡೆ ಸೇರಿದವು.
ಅದು ಏನ ಭಾಷಾವಾರ ಪ್ರಾಂತ ರಚನೆ ಒಂದು ಗೆರೆಯನ್ನು ಕೊರಿತಾರೆ, ಅಲ್ಲಿ ಆ ಕಡೆ ಬಂದವರು ಆ ಕಡೆಗೆ, ಈ ಕಡೆ ಬಂದವರು ಈ ಕಡೆ ಉಳಿದ್ಬಿಟ್ಟಿವಿ ನಾವು. ಆದರೆ ಬಳ್ಳಾರಿ ಹೋಗೋದನ್ನು ಉಳಿಸ್ಕೊಂಡ್ರಲ್ವ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೆಪ್ಟೆಂಬರ್ 30 ರಾತ್ರಿ ದೊಡ್ಡ ಡೇರೆ, ಸುಮಾರು 15-20 ಸಾವಿರ ಜನ ಕೂಡುವಷ್ಟು ದೊಡ್ಡ ಟೆಂಟ್ ಅನ್ನು ಹಾಕಿರ್ತಾರೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ ಅವತ್ತು. ಅಕ್ಟೋಬರ್ 2ಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ. ಸೆಪ್ಟೆಂಬರ್ 30ಕ್ಕೆ ಡೇರೆಯನ್ನು ಹಾಕಿದ್ರು. ಆದ್ರೆ ಒಳಸಂಚು ಮಾಡ್ತಕ್ಕಂಥವ್ರು ಇದು ಬಳ್ಳಾರಿ ಸೇರ್ಬಿಡ್ತಲ್ಲಪ್ಪ, ಮೈಸೂರು ರಾಜ್ಯಕ್ಕೆ ಸೇರ್ಬಿಡ್ತಲ್ಲ ಅಂತಕ್ಕಂಥ ಏನು ಆ ಮನಸ್ಥಿತಿ ಇರ್ತಕ್ಕಂಥವ್ರು ಏನ್ ಮಾಡಿದ್ರು ಅಂತಂದ್ರೆ, ಹೇಗಾದ್ರೂ ಮಾಡಿ ಕಾರ್ಯಕ್ರಮವನ್ನು ನಡೆಗೊಡಬಾರದು, ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರೆ, ಸೆಪ್ಟೆಂಬರ್ 30 ಆ ಡೇರೆಯನ್ನ ಕಾಯ್ಲಿಕ್ಕೆ ಇದ್ದವ್ರು ಯಾರಂದ್ರೆ ಸುಮಾರು 20 ಜನ ಪೈಲ್ವಾನ್ರು, 20 ಜನರ ಪೈಲ್ವಾನ್ರ ನಾಯಕರಾಗಿ ರಂಜಾನ್ ಸಾಬ್ರವರು ಗಸ್ತು ಹೊಡಿತಾ ಇರ್ತಾರೆ ಇಡೀ ರಾತ್ರಿ, ಏನಾಗಬಾರದು ಅಂತಕ್ಕಂಥದ್ದು. ಯಾಕಂದ್ರೆ ಅದು ಅವರಿಗೆ ಬರೀ ಕಾರ್ಯಕ್ರಮ ಮಾತ್ರ ಅಲ್ಲ, ಏನದು ಕನ್ನಡ ತಾಯಿ ಭುವನೇಶ್ವರಿಯ ಪಟ ಬಾವುಟ ರಾರಾಜಿಸ್ತಕ್ಕಂಥ ದಿನ. ಅದಕ್ಕಾಗಿ ಹೋರಾಟ ಮಾಡಿದ್ರು ಅಲ್ಲಿವರೆಗೆ, ಅದು ಸಾಕಾರಗೊಳ್ತಕ್ಕಂಥ ದಿನ. ಆ ದಿನಕ್ಕಾಗಿ ಸುಮಾರು ವರ್ಷಗಳು ನಿದ್ದೆ ಮಾಡಿರಲಿಲ್ಲ ಅವರು. ಆದ್ರೆ ಸೇರ್ಪಡೆ ಆಗಿದೆ, ವಿಜಯೋತ್ಸವ ಆಚರಣೆ ಮಾಡಬೇಕು, ಅದಕ್ಕೆ ಸನ್ನದ್ಧರಾಗಿದ್ದಾರೆ. ಆ ಕಾರಣಕ್ಕಾಗಿ ಅವತ್ತಿನ ರಾತ್ರಿ ಮಧ್ಯರಾತ್ರಿ 3 ಗಂಟೆವರೆಗೆ ಅವರು ಕಾಯ್ತಾನೆ ಇದ್ರು, ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ರು, ಪಹರೆ ಹಾಕ್ತಾನೆ ಇದ್ರು, ಗಸ್ತು ಹೊಡಿತಾನೆ ಇದ್ರು. ಆದ್ರೆ ಮೂರುವರೆ ಗಂಟೆ ಅಷ್ಟೊತ್ತರ ಸುಮಾರಿಗೆ ಏನಾಯ್ತಂದ್ರೆ, ಯಾರೋ ಗೊತ್ತಿರದ ಅನಾಮಧೇಯ ದುಷ್ಕರ್ಮಿಗಳು ಏನ್ ಮಾಡಿದ್ರು, ಯಾಸಿಡ್ ತುಂಬಿರ್ತಕ್ಕಂಥ ಬಲ್ಬ್ಗಳನ್ನ ರಂಜಾನ್ ಸಾಬ್ರವರ ಮೇಲೆ ಎಸೆದರು. ಸಾಕಾಗಿತ್ತು, ಸುಮ್ಮನೆ ಕೂತ್ಕೊಂಡಿದ್ರು ಅವರು. ಅವ್ರ ಮೇಲೆ ಎಸೆದಾಗ ಅವರಿಗೆ ದಿಢೀರನೆ ಆ ದ್ರಾವಣ ಮೈ ಮೇಲೆ ಯಾವಾಗ ಆಸಿಡ್ ಸುರಿದ್ರು ಮೈ ತುಂಬ ಅದು ಬೆಂಕಿ ಆವರಿಸಿಬಿಡ್ತು. ಅಷ್ಟೊತ್ತಿ ಕೂಡ ಅವರು ಕಂಗೆಡ್ಲಿಲ್ಲ, ಎದ್ದು ನಿಂತ್ಕೊಂಡು ಅವ್ರನ್ನ ಹಿಡಿಲಿಕ್ಕೆ ಓಡಿದ್ರು. ಸುಮಾರು ಓಡಿಸ್ಕೊಂಡು ಹೋದ್ರು ಅವರು ಹೇಡಿಗಳು ಸಿಕ್ಲಿಲ್ಲ. ಆದ್ರೆ ರಂಜಾನ್ ಸಾಬ್ರವರು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಅವರ ಸ್ನೇಹಿತರು ಹೊತ್ತಿನ ಸಂದರ್ಭದಲ್ಲಿ ಕನ್ನಡ ಪರವಾಗಿರ್ತಕ್ಕಂಥ ಹೋರಾಟಗಾರರೆಲ್ಲ ಅಡ್ಮಿಟ್ ಮಾಡ್ತಾರೆ ಅವ್ರನ್ನ. 2 ದಿನಗಳ ನಂತರ ಅಕ್ಟೋಬರ್ 2 ಅವರು ನಿಧನರಾಗ್ತಾರೆ. ಅಕ್ಟೋಬರ್ 2ರ ದಿನ ಬಂಡಿಗಳ ಮೂಲಕ, ಅವೆಲ್ಲ ಇಷ್ಟೆಲ್ಲ ವ್ಯವಸ್ಥೆ ಇದ್ದಿಲ್ಲ, ತಂಡೋಪತಂಡವಾಗಿ ರಂಜಾನ್ ಸಾಬ್ರವರನ್ನ, ಹುತಾತ್ಮರಾಗಿರ್ತಕ್ಕಂಥ ರಂಜಾನ್ ಸಾಬ್ರವರಿಗೆ ಅಶ್ರುತರ್ಪಣವನ್ನು ಅರ್ಪಿಸಲಿಕ್ಕೆ ಹಳ್ಳಿಗಳಿಂದ ಬಂದು ಸೇರ್ತಾರೆ ಜನ. ಕೆಂಗಲ್ ಹನುಮಂತಯ್ಯನವರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ, ಅಕ್ಟೋಬರ್ 2ರ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ. ಎಲ್ಲರೂ ಕೂಡ ಕಂಬನಿ ಸುರಿಸ್ತಾರೆ, ಪತ್ರಿಕೆಗಳಲ್ಲಿ ಕೂಡ ಅವ್ರ ಬಗ್ಗೆ ಸುದ್ದಿ ಬರ್ತದೆ. ಇಷ್ಟೆಲ್ಲ ಯಾಕಾಯ್ತಂದ್ರೆ, ಕನ್ನಡ ಭಾಷೆಗಾಗಿ ವೀರೋಚಿತವಾಗಿ ಆ ಭಾಷೆ ಉಳಿಬೇಕು, ಬೆಳಿಬೇಕು ಎನ್ನುವ ಕಾರಣಕ್ಕಾಗಿ ಅವರು ತಮ್ಮ ಜೀವವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ಮಹನೀಯರು ರಂಜಾನ್ ಸಾಬ್ರವರು. ಆದರೆ ಕರ್ನಾಟಕ ಸರ್ಕಾರ ಅವರಿಗೆ ಸಿಗಬೇಕಾದ ಕೊಟ್ಟಷ್ಟು ಇನ್ನು ಮನ್ನಣೆಯನ್ನು ಕೊಡಲಿಲ್ಲ. ಅದ್ರ ಬಗ್ಗೆ ಬಹಳ ವಿಷಾದ ಇದೆ. ಏನು ಮಾಡಬೇಕಾಗಿತ್ತು ಅಂತ ನೀವು ಕೇಳ್ಬೋದು. ಏನೆಲ್ಲ ಮಾಡಬೇಕು ಅವರು, ಏನೆಲ್ಲ ಮಾಡಬೇಕು ಹೌದಲ್ವಾ? ಮನೆ ಮಠವನ್ನ ಬಿಟ್ಟು ತಮ್ಮ ಬದುಕನ್ನ ದಾರುಣವಾಗಿ ಅಂತ್ಯವಾಗಿಸಿಕೊಂಡಿರ್ತಕ್ಕಂಥ ರಂಜಾನ್ ಸಾಬ್ರವರಿಗೆ ಕನ್ನಡಿಗರು ಕೊಟ್ಟದ್ದೇನು? ಅವರು ಭಾಷೆಗಾಗಿ ಕೊಟ್ಟರು, ನಾವ್ರನ್ನ ಸ್ಮರಿಸೋದು ಬೇಡವಾ? ಅವ್ರ ನೆನಪು ಮಾಡ್ಕೊಳ್ಳೋದು ಬೇಡವಾ? ನಮ್ಮ ನೆಮ್ಮದಿಗಾಗಿ ಅವರು ಹೋರಾಟ ಮಾಡಿದ್ರು, ಆದ್ರೆ ನಾವು ಅವರಿಗಾಗಿ ಒಂದಿಷ್ಟು ಕೃತಜ್ಞತೆಗಳನ್ನು ಸಲ್ಲಿಸೋದು ಬೇಡವಾ? ಅವರೇನು ಬಯಸಲ್ಲ, ನಾವೆಲ್ಲ ಪುಷ್ಪಗಳನ್ನು ಅರ್ಪಿಸೋದು ಅವರೆಲ್ಲ ಬಯಸಲ್ಲ, ಅವ್ರಿಗೆ ಬೇಕು ಆಗಿರಲಿಲ್ಲ. ಯಾಕಂದ್ರೆ ಅವರು ಕನ್ನಡಕ್ಕಾಗಿಯೇ ಹುಟ್ಟಿ ಬಂದವರೆನ್ನುವ ರೀತಿಯಲ್ಲಿ ಅವರು ಹೋರಾಟ ಮಾಡಿದರು. ಕನ್ನಡ ಭಾಷೆಗಾಗಿಯೇ ನಾನು ಹುಟ್ಟಿದೆ ಎನ್ನುವ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡಿದರು. ಆದರೆ ಸರ್ಕಾರ ಅವರ ಹೆಸರಿನಲ್ಲಿ ಎಂದಿನವರೆಗೂ ಕೂಡ ಒಂದು ಪ್ರಶಸ್ತಿ ಘೋಷಣೆ ಮಾಡಲಿಕ್ಕೆ ಮೀನಾಮೇಷ ಮಾಡ್ತಾ ಇದೆ. ಇದನ್ನೆಲ್ಲ ಆಗ್ಬೇಕಂದ್ರೆ ಏನ್ ಮಾಡಬೇಕು? ಇವತ್ತು ಈ ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ನಾವು ಸಂಘಟನೆ ಕೇಳದೇ ಇದ್ರೆ ಮಾಡಲ್ಲ.
ನಾನು ಅದಕ್ಕೆ ಹೇಳ್ತಿರೋದು ಸಂಘಟನೆ ಬೇಕು ಅಂತಕ್ಕಂಥದ್ದು. ಇವತ್ತು ಆಲಂಬಾಷ್ ಸರ್ ಅವ್ರು ಏನು ಮಾಡಿದಾರಲ್ವಾ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಒಂದು ಅಡಿ ಇಟ್ಟರೆ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಉಳಿದ್ರೆಲ್ಲ ಜೊತೆ ಸೇರ್ಲಿಕ್ಕೆ ಬರ್ತದೆ. ಯಾರು ಮಾಡಿರ್ಬೋದು, ಆದ್ರೆ ನಾವು ನಮಗೆ ಬೇಕಾಗಿರ್ತಕ್ಕಂಥ ಒಪ್ಪಿಗೆ ಆಗಿರ್ತಕ್ಕಂಥ ವಿಚಾರಗಳಿಗೆ ನಾವು ಹೋಗ್ಬೇಕಾಗ್ತದೆ, ಮಾಡಬೇಕಾಗ್ತದೆ. ಹಾಗಾಗಿ ಇಂತಹ ಅವರ ಹೆಸರಿನಲ್ಲಿ ಪ್ರಶಸ್ತಿ ಘೋಷಣೆ ಆಗಿರ್ಬೋದು, ಅಥವಾ ಅವರ ಹೆಸರಿನಲ್ಲಿ ಒಂದು ಸಭಾಂಗಣ ಆಗಿರ್ಬೋದು, ರಂಗಮಂದಿರ ಆಗಿರ್ಬೋದು. ಬಳ್ಳಾರಿಯಲ್ಲಿ ಇಡ್ಬೇಕಂತೇನಿಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಹೇಳ್ತಿದ್ದೇನೆ ನಾನು, ಬಳ್ಳಾರಿಯಲ್ಲಿ ಅಲ್ಲ. ನನ್ನ ಉದ್ದೇಶ ಬಳ್ಳಾರಿಯಲ್ಲಿ ಮಾಡ್ಬೇಕಂತಲ್ಲ, ಬಳ್ಳಾರಿಯಲ್ಲಿ ಮಾಡ್ತದೆ, ಇವತ್ತಲ್ಲ ನಾಳೆ ಹಾಗೆ ಆಗ್ತದೆ, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಂಜಾನ್ ಸಾಬ್ರವರ ಹೆಸರು ಅದು ಚಿರಸ್ಥಾಯಿಯಾಗಿ ಉಳಿಬೇಕು ಎನ್ನುವ ಕಾರಣಕ್ಕಾಗಿ ಇಂತಹ ಸಂಘಟನೆಗಳು ಹಲವು ಹುಟ್ಟಿದ್ರು ಕೂಡ ಹುಟ್ಟಬೇಕು ಅನ್ನೋದು ನನ್ನ ಆಶಯ. ಈ ನಿಟ್ಟಿನಲ್ಲಿ ಈ ಸಂಘಟನೆ ಕಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಅವರ ಮಕ್ಕಳಾಗಿರ್ತಕ್ಕಂಥ ನಮ್ಮ ಶರ್ಮಸಣ್ಣ ಮತ್ತು ಅಬ್ದು ಅಣ್ಣ ಇವರನ್ನ ನೆರವನ್ನು ತೆಗೆದುಕೊಂಡು ನಾನು ಒಂದು ವರ್ಷದ ಹಿಂದೆ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದೇನೆ. ಕೆಲವೇ ಪ್ರತಿಗಳು ಉಳಿದಿವೆ ಅವು. ಕರ್ನಾಟಕ ಏಕೀಕರಣದ ಏಕೈಕ ಬಲಿದಾನ ಹುತಾತ್ಮ ರಂಜಾನ್ ಸಾಬ್ ಅಂತಕ್ಕಂಥ ಪುಸ್ತಕ ಅಲ್ಲಿ ಮಾರಾಟಕ್ಕಿದೆ. ದಯಮಾಡಿ ತಾವೆಲ್ಲ ತೆಗೆದುಕೊಳ್ಬೇಕು, ಎಲ್ಲರ ಮನೆಯಲ್ಲಿ ಇರಬೇಕು. ಡಾಕ್ಟರ್ ರಾಜಪ್ಪ ದಳವಾಯಿ ಅಂತಕ್ಕಂಥ ಕನ್ನಡದ ಬಹಳ ದೊಡ್ಡ ವಿದ್ವಾಂಸ ಅದರ ಮುನ್ನುಡಿಯನ್ನು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಪ್ರತಿ ಕನ್ನಡಿಗರ ಮನೆಗಳಲ್ಲಿ ಇರಬೇಕಾಗಿರ್ತಕ್ಕಂಥ ಪುಸ್ತಕ ಅಂತಕ್ಕಂಥ ಮಾತುಗಳನ್ನು ಅದರಲ್ಲಿ ಬರೆದಿದ್ದಾರೆ ಅವರು. ಪ್ರತಿ ಕನ್ನಡಿಗರ ಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಪುಸ್ತಕ. ನಾನು ಹೇಳೋದಲ್ಲ, ಪ್ರತಿ ಶಾಲೆಗಳಲ್ಲಿ, ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಯಾರ ಚಿತ್ರ ಇರ್ಬೇಕಂದ್ರೆ ಕನ್ನಡದ ಹುತಾತ್ಮರಾಗಿರ್ತಕ್ಕಂಥ ರಂಜಾನ್ ಸಾಬ್ರವರ ಭಾವಚಿತ್ರ ಇರಬೇಕು. ಪ್ರತಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳ, ರಾಜ್ಯೋತ್ಸವದ ಕಾರ್ಯಕ್ರಮಗಳಲ್ಲಿ ಕೂಡ ರಂಜಾನ್ ಸಾಬ್ ಅವರ ಚಿತ್ರವನ್ನ ಏನು ಬಾವುಟ ಆರೋಹಣ ಮಾಡ್ತಾರಲ್ವ ಅವತ್ತು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಬೇಕು. ಇವೆಲ್ಲ ಆಗ್ಬೇಕಾಗಿರತಕ್ಕಂಥ ಕೆಲಸಗಳು. ಈ ಸಣ್ಣ ಪುಟ್ಟ ಸಂಗತಿಗಳ ಮೂಲಕ ಇವರು ಏನು ಕನ್ನಡಕ್ಕಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಜನರಿಗೆ, ಕನ್ನಡ ಜನರಿಗೆ ಮನದಟ್ಟು ಮಾಡಿಕೊಡ್ಬೇಕು. ಎಲ್ಲರಿಗೂ ಗೊತ್ತಿರಲ್ಲ, ನಾವು ಹೇಳಿದಾಗ ಗೊತ್ತಾಗುತ್ತೆ. ಆ ಕೆಲಸವನ್ನು ನಾವು ಮಾಡ್ಬೇಕಂದ್ರೆ ಸಂಘಟನೆಗಳು ಮಾಡಬೇಕು ಮತ್ತು ತಿಳಿದವರು ಹೇಳ್ಬೇಕಂತಕ್ಕಂಥದ್ದು. ಹಾಗಾಗಿ ತಾವೆಲ್ಲ ಕೂಡ ಆ ಪುಸ್ತಕವನ್ನು ದಯಮಾಡಿ ತೆಗೆದುಕೊಳ್ಳಿ. ಇಲ್ಲೇ ಮಾರಾಟಕ್ಕಿದೆ. ಪ್ರತಿಯೊಬ್ಬರ ಮನೆಗಳಲ್ಲಿ ಆ ಪುಸ್ತಕ ಇರಲೇಬೇಕು ಅಂತ ಒಂದು ಪುಸ್ತಕ. ಯಾಕಂದ್ರೆ ಅವರ ಚರಿತ್ರೆ ಬೇಕು, ಅವರ ಮನನ, ಅವರ ಸ್ಮರಣೆ ಅತ್ಯಂತ ತುರ್ತಾಗಿ ಇವತ್ತು ಆಗ್ಬೇಕಾಗಿರ್ತಕ್ಕಂಥ ಕೆಲಸ. ಆ ಕಾರಣಕ್ಕಾಗಿ ನಮ್ಮ ಅರುಣ್ ಭೂಪಾಲ್ ಅವರು, ನಮ್ಮ BP ನ್ಯೂಸ್ ಎಡಿಟರ್ ಅವ್ರು ನೋಡಿ, ಎಲ್ಲಿ ಕಾರ್ಯಕ್ರಮ ಇಲ್ಲಷ್ಟು ಅಲ್ಲ, ಅವರು ನಾನು ಇಲ್ಲಿ ನೋಡ್ತಾ ಇಲ್ಲ, ಎಲ್ಲಿ ಕಾರ್ಯಕ್ರಮ ಇರ್ತದೋ ಅಲ್ಲಿ ಪುಸ್ತಕ ಮಾರಾಟ ಮಾಡ್ತಾರೆ. ಪುಸ್ತಕ ಮಾರಾಟದ ಉದ್ದೇಶಕ್ಕಲ್ಲ, ಏನು ಲಾಭ ಉದ್ದೇಶಕ್ಕಲ್ಲ. ಅವರು ರಂಜಾನ್ ಸಾಬ್ರವರ ಏನು ಹೆಸರು ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಪ್ರತಿ ಭಾನುವಾರ ಸಾಂಸ್ಕೃತಿಕ ಸಮುಚ್ಚಯ ಆವರಣದ ನಮ್ಮ ಲೈಬ್ರರಿ ಮುಂದೆ ಇಟ್ಕೊಂಡು ಪುಸ್ತಕ ಮಾಡ್ತಾರೆ. ಬೇರೆ ಹುಡುಗರನ್ನ ನೆನೆಸಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕಂತಕ್ಕಂಥ ಕಳಕಳಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ರೀತಿ ಒಂದು ಸಾಮಾಜಿಕ ಆಶಯದ ಕಳಕಳಿ ಇದ್ರೆ ಈ ಸಮಾಜ ಬಹಳ ಸುಸ್ಥಿರವಾಗಿರ್ತಕ್ಕಂಥ ಸಮಾಜ ಆಗಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ನಾವು ನೀವೆಲ್ಲ ಸೇರಿ ಒಂದು ಕೈಗೂಡಿಸೋಣ. ಯಾವಾಗ ರಂಜಾನ್ ಸಾಬ್ರವರ ವಿಷಯ ಎಲ್ಲೇ ಇರಲಿ, ಅದಕ್ಕೆ ನಾವು ನೀವೆಲ್ಲ ಒಂದು ಸ್ವಯಂ ಪ್ರೇರಣೆಯಿಂದ ಬರೋಣ. ನಾನು ಇವತ್ತು ಬರೋದು ಇದ್ದಿಲ್ಲ, ಯಾಕಂದ್ರೆ ನಮ್ಮ ಒಂದು ದೊಡ್ಡ ಪ್ರೋಗ್ರಾಮ್ ಬಿಟ್ಟು ಬಂದ್ಬಿಟ್ಟೆ ನಾನು. ನಮ್ಮ ಯಾವುದು ಹಳೆಗನ್ನಡ ಪಠ್ಯಗಳ ವಿಶೇಷ ಶಿಬಿರ ಇತ್ತು, ಅದರಲ್ಲಿ ನನ್ನನ್ನು ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಹಾಕಿದ್ರು. 3 ದಿನ ಇತ್ತು ಅದು. ಇವತ್ತು ಎಂಡಿಂಗು. ನಾನು ಯಾಕಂದ್ರೆ ರಂಜಾನ್ ಸಾಬ್ರಿಗೆ ಅಂತ ಅದೇನು ದೊಡ್ಡದಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಡ್ರಾಪ್ ಮಾಡಿ ರಾತ್ರಿ ಬಸ್ ಹತ್ತಿ ಬಂದ್ಬಿಟ್ಟೆ ನಾನು. ಹಾಗಾಗಿ ಇಂತಹ ಒಂದು ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಿದಾಗ ನಾವು ನಮ್ಮ ನೆಲದಲ್ಲೇ ಹುಟ್ಟಿ ನಮ್ಮಿಂದ ಮರೆಯಾಗಿದ್ರು ನಮ್ಮ ಹೃದಯದಲ್ಲಿ ಸದಾಕಾಲ ಏನು ನೆಲೆಸಿರುವ ರಂಜಾನ್ ಸಾಬ್ ಅವರಿಗೆ ನಿಜವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ನಾವು ಪ್ರೀತಿಯನ್ನ ಅರ್ಪಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಹೆಚ್ಚು ಮಾತಾಡಲ್ಲ. ನಮ್ಮ ಈ ಏನು ವಿಶೇಷವಾಗಿ ಸೈನಿಕರಿಗೆ ನೀವೇನು ಇಟ್ಕೊಂಡಿದ್ದೀರೋ ಸನ್ಮಾನ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ. ನಾನು ಏನಂತ ಮಾತಾಡೋದು, ಸೈನಿಕರಿಗೆ ಎಷ್ಟು ಗೌರವ ಸಮರ್ಪಣೆ ಮಾಡಿದರೂ ಕಡಿಮೆನೆ, ಅದು ಅನುದಿನ ಅನುಕ್ಷಣ. ಹಾಗಾಗಿ ಅಂತಹ ಗೌರವ ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಬಂಡಿಹಟ್ಟಿ ಅಂತಂದ್ರೆ ಒಂದು KB ಇದು, ಇನ್ನೊಂದು ಸೈನಿಕ. ನಾನು ನೋಡಿದ ಹಾಗೆ
ಸೈನಿಕರಿಗೆ ಮತ್ತು ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅದು ಒಂದು ರೀತಿಯಲ್ಲಿ ಇದು ಕನ್ಯೆನೆಲ ಅಂತ ಇಲ್ಲಿಂದ ಹುಟ್ಟಿ ಬರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ಥರ ಏನು ಕೆಲಸ ಮಾಡ್ತಕ್ಕಂಥವ್ರು, ಸೇವೆ ಮಾಡ್ತಕ್ಕಂಥವ್ರು ಸಿಗೋದು ಈ ಬಂಡೆಟ್ಟಿ ಇದರಲ್ಲಿ, ಅದೇ ಇದರ ವಿಶೇಷತೆ. ಇಲ್ಲೆಲ್ಲ ಬಳ್ಳಾರಿ ನಗರದಲ್ಲಿ ಸಿಕ್ಕಲ್ಲ. ಬಂಡೆಟ್ಟಿಗೆ ಬಂದರೆ ಈ ಥರ ವಿಶೇಷ. ಒಂದು ಬಯಲಾಟ, ನಾನು ಮತ್ತೆ ಬಯಲಾಟ, ಗಂಡು ಮಟ್ಟಿನ ಕಲೆ ಬಯಲಾಟಕ್ಕೆ ನೆಲೆಬೀಡು ಯಾವುದು ಅಂದರೆ ಅದು ಬಂಡಿಹಟ್ಟಿ. ಬಂಡಿಹಟ್ಟಿಯಲ್ಲಿ ಎಲ್ಲಿ ಕಲ್ಲು ಹೋಗಿದ್ರು ಬಯಲಾಟದ ಕಲಾವಿದರಿಗೆ ಬೀಳ್ತವೆ ಅಂತಕ್ಕಂಥದ್ದು. ಧಾರವಾಡದಲ್ಲಿ ನಿಂತುಕೊಂಡು ಎಲ್ಲಿ ಕಲ್ಲು ಹೊರಿಸಿದ್ರು ಎಲ್ಲಿ ಬೀಳುತ್ತಂದ್ರೆ ಅದು ಕವಿಗಳಿಗೆ ಅಥವಾ ಸಂಗೀತಗಾರರಿಗೆ ಬೀಳುತ್ತಂತೆ. ಹಂಗೆ ಬಂಡಿಹಟ್ಟಿಯಲ್ಲಿ ಒಂದು ಸಣ್ಣ ಕಲ್ಲನ್ನು ಹಾಕಿದ್ರೆ ಅದು ಎಲ್ಲಿ ಬೀಳುತ್ತಂದ್ರೆ ಒಂದು ಸೈನಿಕರ ಮನೆ ಮೇಲೆ ಬೀಳ್ಬೋದು, ಇಲ್ಲ ಬಯಲಾಟ ಕಲಾವಿದರ ಮನೆ ಮೇಲೆ ಬೀಳ್ಬೋದು, ಇಲ್ಲ ವಿದ್ಯುತ್ ಇಲಾಖೆಯಲ್ಲಿ ನೌಕರಿ ಮಾಡ್ತಕ್ಕಂಥವ್ರ ಮನೆಯಲ್ಲಿ ಬೀಳ್ಬೋದು. ಹಾಗಾಗಿ ಇದಕ್ಕೊಂದು ವಿಶೇಷತೆ ಇದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿಸಿ, ಅದರಲ್ಲೂ ಕೂಡ ನನ್ನ ಅತ್ಯಂತ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಹುತಾತ್ಮ ಪೈಲ್ವಾನ್ ಪಿಂಜಾರ್ ರಂಜಾನ್ ಸಾಬ್ರವರ ಹೆಸರಿನಲ್ಲಿ ಏನು ಸ್ಥಾಪನೆಗೊಂಡಿರ್ತಕ್ಕಂಥ ಈ ಸಂಘದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನನಗೆ ಅತ್ಯಂತ ಸಂತೋಷ ಮತ್ತು ನನ್ನ ಒಂದು ರೀತಿಯಲ್ಲಿ ನನಗೊಂದು ರೀತಿ ಉತ್ತೇಜನ ಕೊಟ್ಟಂಗೆ ಆಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಿ ತಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನಮಸ್ತೆ.